ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2025 ತರಗತಿ 5ನೇ ತರಗತಿ ವಿಷಯ ಪರಿಸರ ಅಧ್ಯಯನ. ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ. ರೋಮನ್ ಸಂಖ್ಯೆ 1 1ರಿಂದ 8ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1, ಇದು ಸಿರಿಧಾನ್ಯ ಎಂದು ಗುರುತಿಸಲಾದ ಸಸ್ಯ ಮೂಲದ ಆಹಾರ. ಉತ್ತರ ಆಪ್ಷನ್ ಡಿ ರಾಗಿ. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥ. ಉತ್ತರ ಆಪ್ಷನ್ ಸಿ ಜಂಕ್ ಫುಡ್. ಮೂರನೇ ಪ್ರಶ್ನೆ, ಬಹುಮಹಡಿ ವಸತಿ ಕಟ್ಟಡಗಳನ್ನು ಕಟ್ಟುವುದರ ಮುಖ್ಯ ಉದ್ದೇಶ ಇದಾಗಿದೆ. ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಹೊಂದಿರುವ ಶಕ್ತಿ ಇದಾಗಿದೆ. ಉತ್ತರ ಆಪ್ಷನ್ ಸಿ ಪ್ರಚನ್ನ ಶಕ್ತಿ. ಐದನೇ ಪ್ರಶ್ನೆ, ಇದು ಜೀವಿಗಳಿಗಿರುವ ಏಕೈಕ ಗ್ರಹವಾಗಿದೆ. ಉತ್ತರ ಆಪ್ಷನ್ ಎ ಭೂಮಿ. ಆರನೇ ಪ್ರಶ್ನೆ, ಭಾರತದ ಈ ಪ್ರಾಕೃತಿಕ ವಿಭಾಗವನ್ನು ಭಾರತದ ಆಹಾರ ಕಣಜ ಎಂದು ಕರೆಯುತ್ತಾರೆ. ಉತ್ತರ ಆಪ್ಷನ್ ಬಿ ಉತ್ತರದ ಮೈದಾನಗಳು. ಏಳನೇ ಪ್ರಶ್ನೆ, ಸುತ್ತಲೂ ನೀರಿನಿಂದ ಆವರಿಸಿರುವ ಭೂಭಾಗ ಇದಾಗಿದೆ. ಉತ್ತರ ಆಪ್ಷನ್ ಎ ದ್ವೀಪ. ಎಂಟನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಉತ್ಪತನ ಹೊಂದದೇ ಇರುವ ವಸ್ತು. ಉತ್ತರ ಆಪ್ಷನ್ ಡಿ ಮಂಜುಗಡ್ಡೆ. ರೋಮನ್ ಸಂಖ್ಯೆ 2 ಮೊದಲೆರಡು ಪದಗಳ ಸಂಬಂಧವನ್ನು ಗಮನಿಸಿ ಮೂರನೇ ಪದಕ್ಕೆ ಸರಿಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ. 9ನೇ ಪ್ರಶ್ನೆ, ತಬಲ ಬಾರಿಸುವುದು ಸ್ನಾಯು ಶಕ್ತಿಯಾದರೆ ಬಿಸಿಲಿನಲ್ಲಿ ಹಪ್ಪಳ ಒಣಗುವುದು ಡ್ಯಾಶ್. ಉತ್ತರ ನೋಡೋಣ, ಸೌರಶಕ್ತಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಹೆಂಚಿನ ಮನೆ ವೈಯಕ್ತಿಕ ವಸತಿ ಬಹುಮಹಡಿ ಕಟ್ಟಡ ಡ್ಯಾಶ್. ಉತ್ತರ ಸಾಮೂಹಿಕ ವಸತಿ. 11ನೇ ಪ್ರಶ್ನೆ, ಆಕ್ಸಿಜನ್ ಧಾತು ಆದರೆ ಕಾರ್ಬನ್ ಡೈಆಕ್ಸೈಡ್ ಡ್ಯಾಶ್. ಉತ್ತರ ಸಂಯುಕ್ತ ವಸ್ತು. ನೆಕ್ಸ್ಟ್ 12ನೇ ಪ್ರಶ್ನೆ, ಕಥಕ್ಕಳಿ ಕೇರಳ ಆದರೆ ಯಕ್ಷಗಾನ ಡ್ಯಾಶ್. ಉತ್ತರ ಕರ್ನಾಟಕ. ನೆಕ್ಸ್ಟ್ ರೋಮನ್ ಸಂಖ್ಯೆ 3 ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. 13ನೇ ಪ್ರಶ್ನೆ, ಆಹಾರ ಪದಾರ್ಥಗಳು ಕೆಡದಂತೆ ರಕ್ಷಿಸಬಹುದಾದ ಯಾವುದಾದರೂ 2 ವಿಧಾನಗಳನ್ನು ಬರೆಯಿರಿ. ಉತ್ತರ, ಉಪ್ಪಿನಕಾಯಿ ಕೆಡದಂತೆ ಅದನ್ನು ಉಪ್ಪು ಹಾಕಿ ಸಂರಕ್ಷಣೆ ಮಾಡಬಹುದು. ತಾಜಾ ಹಣ್ಣುಗಳನ್ನು ಸಂರಕ್ಷಿಸಲು ಸಕ್ಕರೆಯಂತಹ ವಸ್ತುಗಳನ್ನು ಬಳಸಬಹುದು. ದ್ರಾಕ್ಷಿ ಹಣ್ಣನ್ನು ಒಣಗಿಸಿ ಒಣದ್ರಾಕ್ಷಿಯಾಗಿ ಬಳಸಬಹುದು. ತೆಂಗಿನಕಾಯಿಯು ಹಾಳಾಗದಂತೆ ಉಪ್ಪು ಹಾಕಿ ಸಂರಕ್ಷಿಸಬಹುದು. ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಣೆ ಮಾಡಬಹುದು. ನೆಕ್ಸ್ಟ್ 14ನೇ ಪ್ರಶ್ನೆ, ಗ್ರಾಮೀಣ ಪ್ರದೇಶದ ವಸತಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಸ್ನಾನಗೃಹ ಶೌಚಾಲಯ ಇಲ್ಲದಿರುವಿಕೆ, ವಿದ್ಯುತ್ ಸೌಲಭ್ಯ ಇಲ್ಲದಿರುವಿಕೆ, ಶುದ್ಧ ಕುಡಿಯುವ ನೀರಿನ ಸರಬರಾಜು ಇಲ್ಲದಿರುವಿಕೆ, ಒಳಚರಂಡಿಯು ಸೌಲಭ್ಯ ಇಲ್ಲದಿರುವುದು, ವಾಹನ ಸಂಚಾರಕ್ಕೆ ಸೂಕ್ತವಲ್ಲದ ಬೀದಿಗಳು. 15ನೇ ಪ್ರಶ್ನೆ, ಘನ, ದ್ರವ ಮತ್ತು ಅನಿಲ ವಸ್ತುಗಳಲ್ಲಿ ಕಣಗಳು ಹೇಗೆ ಜೋಡಿಸಲ್ಪಟ್ಟಿವೆ. 15ನೇ ಪ್ರಶ್ನೆಗೆ ಉತ್ತರ, ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ. ದ್ರವ ವಸ್ತುವಿನಲ್ಲಿ ಕಣಗಳು ಘನ ವಸ್ತುವಿನಲ್ಲಿರುವ ಕಣಕ್ಕಿಂತ ಸ್ವಲ್ಪ ವಿರಳವಾಗಿರುತ್ತವೆ. ಅನಿಲ ವಸ್ತುವಿನಲ್ಲಿ ಕಣಗಳು ತುಂಬ ವಿರಳವಾಗಿರುತ್ತವೆ. 16ನೇ ಪ್ರಶ್ನೆ, ಸಂಯುಕ್ತಗಳು ಮತ್ತು ಮಿಶ್ರಣಗಳಿಗಿರುವ 2 ವ್ಯತ್ಯಾಸ ತಿಳಿಸಿ. ಉತ್ತರ, 2 ಅಥವಾ 2ಕ್ಕಿಂತಲೂ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಸಂಯುಕ್ತಗಳು ಉಂಟಾಗುತ್ತವೆ. 2 ಅಥವಾ ಹೆಚ್ಚಿನ ವಸ್ತುಗಳು ಬೌದ್ಧಿಕವಾಗಿ ಬೆರೆತಾಗ ಮಿಶ್ರಣಗಳು ಉಂಟಾಗುತ್ತವೆ. ಸಂಯುಕ್ತಗಳ ಘಟಕ ವಸ್ತುಗಳನ್ನು ಸರಳವಾಗಿ ವಿಭಜಿಸಲು ಸಾಧ್ಯವಿಲ್ಲ. ಮಿಶ್ರಣದ ಘಟಕ ವಸ್ತುಗಳನ್ನು ಸರಳ ವಿಧಾನಗಳಿಂದ ವಿಭಜಿಸಬಹುದು. 17ನೇ ಪ್ರಶ್ನೆ, ಇತ್ತೀಚೆಗೆ ವೈದ್ಯರು ರೋಗಿಗಳಿಗೆ ಸಿರಿಧಾನ್ಯಗಳನ್ನು ಸೇವಿಸುವಂತೆ ಸಲಹೆ ನೀಡುತ್ತಿದ್ದಾರೆ ಏಕೆ.
ಉತ್ತರ ಇವುಗಳಲ್ಲಿ ನಾರಿನಾಂಶ, ವಿಟಮಿನ್ಸ್ ಮತ್ತು ಖನಿಜಾಂಶಗಳು ಹೆಚ್ಚಾಗಿ ಲಭ್ಯವಿದ್ದು ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಉಪಯುಕ್ತವಾಗುತ್ತದೆ. 18ನೇ ಪ್ರಶ್ನೆ, ಹಿಮಾಲಯ ಪರ್ವತಗಳ ಯಾವುದಾದರೂ 2 ಅನುಕೂಲಗಳನ್ನು ಬರೆಯಿರಿ. ಉತ್ತರ ಅತಿ ಶೀತ ಪ್ರದೇಶವಾಗಿರುವ ಮಧ್ಯ ಏಷ್ಯಾದಿಂದ ಬರುವ ಶೀತ ಮಾರುತಗಳನ್ನು ಇವು ತಡೆಯುತ್ತವೆ. ಮಾನ್ಸೂನ್ ಮಾರುತಗಳನ್ನು ತಡೆದು ಅಧಿಕ ಮಳೆಯಾಗಲು ಕಾರಣವಾಗಿದೆ. ಬೃಹತ್ ಗೋಡೆಯಂತೆ ಉತ್ತರದ ನೈಸರ್ಗಿಕ ಗಡಿಯಾಗಿದ್ದು ಪರಕೀಯರ ದಾಳಿಯನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಶಕ್ತಿಯ ವಿವಿಧ ರೂಪಗಳನ್ನು ಹೆಸರಿಸಿ. ಉತ್ತರ ಸ್ನಾಯುಶಕ್ತಿ, ಉಷ್ಣಶಕ್ತಿ, ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ವಿದ್ಯುತ್ ಶಕ್ತಿ, ಜೈವಿಕ ಶಕ್ತಿ, ರಾಸಾಯನಿಕ ಶಕ್ತಿ ಮತ್ತು ಇಂಧನ ಶಕ್ತಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಸೌರವ್ಯೂಹದ ಗ್ರಹಗಳ ಹೆಸರುಗಳನ್ನು ಅನುಕ್ರಮವಾಗಿ ಬರೆಯಿರಿ. ಉತ್ತರ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. 21ನೇ ಪ್ರಶ್ನೆ, ಮರುಭೂಮಿಯ ಯಾವುದಾದರೂ 2 ಲಕ್ಷಣಗಳನ್ನು ಬರೆ. ಉತ್ತರ ಮರುಭೂಮಿಯು ವಿಸ್ತಾರವಾದ ಶುಷ್ಕ ಪ್ರದೇಶವಾಗಿದ್ದು ಮರಳುಮಯವಾಗಿರುತ್ತದೆ. ಬಿಸಿಲಿನ ತಾಪವಿದ್ದು ಯಾವಾಗಲೂ ಇಲ್ಲಿ ಒಣ ಹವೆ ಇರುತ್ತದೆ. ಇಲ್ಲಿ ನೀರಿನ ಕೊರತೆ ಇದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಭೂಮಿಯ ಮೇಲೆ ಜೀವಿಗಳು ಬದುಕಲು ಹೇಗೆ ಸಾಧ್ಯವಾಗಿದೆ ತಿಳಿಸಿ. ಉತ್ತರ ಸೂರ್ಯನಿಂದ ಭೂಮಿ ಅನುಕೂಲಕರ ದೂರದಲ್ಲಿರುವುದರಿಂದ ಸೂಕ್ತವಾದ ವಾಯುಗುಣ, ಸಸ್ಯಗಳಿಗೆ ನೀರು ಮತ್ತು ಆಹಾರ ಪೂರೈಸುವ ವಿವಿಧ ಪ್ರಕಾರದ ಮಣ್ಣು, ಉತ್ತೇಜಕ, ಪರಿಸರ ಮೊದಲಾದ ಅಂಶಗಳು ಭೂಮಿಯಲ್ಲಿವೆ. ಅವುಗಳಿಂದ ಜೀವಿಗಳು ಬದುಕಲು ಸಾಧ್ಯವಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ರೋಮನ್ ಸಂಖ್ಯೆ 4. ಈ ಕೆಳಗಿನ ಪ್ರಶ್ನೆಗಳಿಗೆ 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ. 23ನೇ ಪ್ರಶ್ನೆ, ದೈನಂದಿನ ಬದಲಾದ ಆಹಾರ ಅಭ್ಯಾಸವು ಜನರ ಆರೋಗ್ಯದ ಮೇಲೆ ಬೀರುತ್ತಿರುವ ದುಷ್ಪರಿಣಾಮಗಳನ್ನು ವಿವರಿಸಿ. ಉತ್ತರ ಜನರು ಬಹಳ ಬೇಗ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಆರೋಗ್ಯಕರ ಆಹಾರಕ್ಕಿಂತ ರುಚಿಕರ ಆಹಾರ ಸೇವನೆ ಹೆಚ್ಚಾಗಿರುವುದರಿಂದ ದೇಹಕ್ಕೆ ವಿಷಯುಕ್ತ ರಾಸಾಯನಿಕಗಳು ಸೇರುತ್ತವೆ. ಮಧುಮೇಹ, ಹೃದಯ ಸಂಬಂಧಿ ರೋಗಗಳು, ಹಾರ್ಮೋನುಗಳ ಅಸಮತೋಲನ, ಪಚನಕ್ರಿಯೆ ಸಮಸ್ಯೆಗಳು, ಮಾನಸಿಕ ರೋಗಗಳು ಮತ್ತು ಒತ್ತಡಗಳು, ಗಂಭೀರವಾದಂತಹ ಕಾಯಿಲೆಗಳು ಇತ್ಯಾದಿ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ದೇಹವು ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಕಳೆದುಕೊಳ್ಳುತ್ತಿದೆ. ಮಸಾಲೆಯುಕ್ತ ಆಹಾರ, ಜಂಕ್ ಫುಡ್ಗಳಿಂದಾಗಿ ಬೊಜ್ಜು ಸಮಸ್ಯೆ ಉಂಟಾಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ರಾಷ್ಟ್ರಧ್ವಜದ ಅಂದವಾದ ಚಿತ್ರ ಬರೆದು ಅದಕ್ಕೆ ಸಂಬಂಧಿಸಿದ ಬಣ್ಣ ತುಂಬು. ತಾವು ರಾಷ್ಟ್ರಧ್ವಜವನ್ನು ಬಿಡಿಸಬೇಕು. ಹಾಗೆ ಕೇಸರಿ, ಬಿಳಿ, ಹಸಿರು ಮತ್ತು ನೀಲಿ ಅಶೋಕ ಚಕ್ರವನ್ನು ಬಿಡಿಸಿ ಅದಕ್ಕೆ ಬಣ್ಣವನ್ನು ತುಂಬಬೇಕಾಗಿರುತ್ತೆ. ಧನ್ಯವಾದಗಳು.